ಬೆರಳು ಚೀಪುವಷ್ಟು ರುಚಿ ಸೋರೆಕಾಯಿ ಆಲೂಗಡ್ಡೆ ಮಸಾಲ ಸಬ್ಜಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟ ರುಚಿಯಾಗಿ ಇರಬೇಕು ಅಂತ ಇದ್ರೆ ಈ ಒಂದು ಮಸಾಲ ಸಬ್ಜಿನ ಟ್ರೈ ಮಾಡಿ. ಇದಕ್ಕೆ ಒಂದು ಆಲೂಗಡ್ಡೆ ಹಾಗೂ ಸೋರೆಕಾಯಿ ಇದ್ರೆ ಸಾಕು, ಸಖತ್ತಾದ ಮಸಾಲ ಸಬ್ಜಿ ರೆಡಿ ಆಗುತ್ತೆ. ಇಲ್ಲಿ ಸೋರೆಕಾಯನ್ನು ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ಇದನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. ಒಂದು ಸೈಜಿಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ, ನೋಡ್ಬೋದು ನೀವಿಲ್ಲಿ. ತುಂಬ ಚಿಕ್ಕದು ಅಲ್ಲ ಹಾಗೆ ತುಂಬ ದೊಡ್ಡದು ಅಲ್ಲ, ಒಂದು ಸೈಜಿಗೆ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ನೀವು ಯಾವ ಸೈಜಿಗೆ ಮಾಡ್ತೀರಾ ಆ ಸೈಜಿಗೆ ನೀವು ಸೋರೆಕಾಯನ್ನು ಕಟ್ ಮಾಡ್ಕೊಳ್ಬಹುದು. ನೋಡಿ, ಈ ರೆಸಿಪಿ ತುಂಬಾ ರುಚಿಯಾಗುತ್ತೆ. ಸೋರೆಕಾಯಿ ಇಷ್ಟ ಇಲ್ಲದವರು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಇಷ್ಟಪಡ್ತಾರೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ಇಲ್ಲಿ ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಇಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೇನೆ. ಯಾಕಂತಂದರೆ ಇದು ಸ್ವಲ್ಪ ಆಲೂಗಡ್ಡೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಒಮ್ಮೆ ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಮತ್ತೆ ಸೋರೆಕಾಯಿ ಜೊತೆ ಇದು ಕರೆಕ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದನ್ನು ಕೂಡ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಇದಕ್ಕೆ ಉಪ್ಪೇನು ಹಾಕೊಳ್ಳಿಲ್ಲ, ಹಾಗೇನೆ ಬರೀ ನೀರು ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊಳ್ತಾ ಇರೋದು. ತುಂಬ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೇಯಿಸಿದ್ರೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಒಂದು ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಲೂಗಡ್ಡೆ ಕೂಡ ತುಂಬ ಬೇಗ ಬೇಯುತ್ತೆ. ಸೊ ಇವಾಗ ಬನ್ನಿ ಪಟ್ ಅಂತ ರೆಸಿಪಿ ಕಡೆ ಹೋಗೋಣ. ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಯಾನ್ ಇಡಿ. ಪ್ಯಾನಿಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಎಣ್ಣೆ ಲೈಟಾಗಿ ಬಿಸಿ ಆಗಿದ್ಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಜೀರಿಗೆ ಸ್ವಲ್ಪ ಚಟಪಟ ಅಂತ ಆಗುವಾಗ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಒಂದು ಈರುಳ್ಳಿ ಮೀಡಿಯಂ ಸೈಜದು ಈರುಳ್ಳಿ ತಗೊಂಡಿದ್ದೇನೆ. ಇದನ್ನು ಈ ಥರ ಚಿಕ್ಕದಾಗಿ ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ಇದು ಆಪ್ಷನಲ್, ಇಷ್ಟ ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ಇದು ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮನ್ನು ಆದಷ್ಟು ಮೀಡಿಯಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಇದು ಚೇಂಜ್ ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. 2 ಹಸಿಮೆಣಸಿನಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅಥವಾ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನೀವು ಹಸಿಮೆಣಸಿನಕಾಯನ್ನು ಕಟ್ ಮಾಡ್ಕೋಬೋದು, ಉದ್ದವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜಿದು ಟೊಮ್ಯಾಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಟೊಮೆಟೊ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಟೊಮೆಟೊ ನಿಮಗೆ ಸಾಫ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದ ಮೇಲೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಹಾಕ್ಕೊಳ್ಬೇಕು. ಅದಾದಮೇಲೆ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಗೆ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಗೆ 1.5 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೇನೆ. ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಹಾಗೂ ಟೊಮೆಟೊದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆದಷ್ಟು ಮೀಡಿಯಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಸಾಲ ಪೌಡರ್ಗಳು ಚೆನ್ನಾಗಿ ಮಿಕ್ಸ್ ಆಗಿದ ಮೇಲೆ ಇದಕ್ಕೆ ಕಟ್ ಮಾಡಿಕೊಂಡ ಸೋರೆಕಾಯನ್ನು ಹಾಕ್ಕೊಳ್ಬೇಕು. ಹಾಗೆ ನೋಡಿ, ಮೊದಲೇ ಬೇಯಿಸ್ಕೊಂಡ ಆಲೂಗಡ್ಡೆಯನ್ನು ಒಂದು ಅರ್ಧ ಭಾಗದಷ್ಟು ಮಾತ್ರ ಬೇಯಿಸ್ಕೊಂಡಿಟ್ಟಿದ್ದೇನೆ, ನೋಡ್ಬೋದು ನೀವಿಲ್ಲಿ. ಇವಾಗ ಇದನ್ನು ಕೂಡ ಇದರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆಗಳು ಆಲೂಗಡ್ಡೆ ಹಾಗೂ ಸೋರೆಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಹೈಪ್ ಬಟನ್ ಕಾಣಿಸ್ಕೊಂಡ್ರೆ ವಿಡಿಯೋನ ಹೈಪ್ ಮಾಡಿ. ಹಾಗೆ ರಾತ್ರಿ ಊಟಕ್ಕೆ ಸಖತ್ ರುಚಿಯಾದ ಸೋರೆಕಾಯಿ ಆಲೂಗಡ್ಡೆ ಮಸಾಲ ಸಬ್ಜಿ ಈ ರೀತಿ ಮಾಡಿದರೆ ಸೋರೆಕಾಯಿ ಅಂದರೆ ಇಷ್ಟ ಇಲ್ಲದವರು ಕೂಡ ಬೆರಳು ಚೀಪುವಷ್ಟು ಇದನ್ನು ತಿಂತಾರೆ. ಹೌದು, ರಾತ್ರಿ ಊಟಕ್ಕೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪಲ್ಯನ ಹುಡುಕುತ್ತಿದ್ರೆ ಈ ಸೋರೆಕಾಯಿ ಆಲೂಗಡ್ಡೆ ಮಸಾಲ ಸಬ್ಜಿ ಒಂದು ಪರ್ಫೆಕ್ಟ್ ಆಯ್ಕೆ. ಸೋರೆಕಾಯಿ ಎಂದರೆ ಸಾಮಾನ್ಯವಾಗಿ ಹಿಂಜರಿಯುವವರಿಗೆ ಈ ರೆಸಿಪಿ ಖಂಡಿತವಾಗಿಯೂ ಇಷ್ಟವಾಗುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ ಮೇಲೆ ಇದಕ್ಕೆ
ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಆಲೂಗಡ್ಡೆ ಬೇಯಿಸಿದಂತಹ ನೀರನ್ನೇ ಹಾಕ್ಕೊಂಡಿದ್ದೇನೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನಿಮಗೆ ಪೊಟ್ಯಾಟೊವನ್ನು ಸಪ್ರೇಟಾಗಿ ಬೇಯಿಸ್ಬೇಕಂತಿಲ್ಲ. ನೀವು ಮಸಾಲ ಜೊತೆನೇ ಪೊಟ್ಯಾಟೊವನ್ನು ಬೇಯಿಸ್ಕೊಳ್ಬೋದು. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಈ ಪೊಟ್ಯಾಟೊವನ್ನು ಮಸಾಲ ಜೊತೆನೇ ಬೇಯಿಸ್ಕೊಳ್ಬೋದು. ಅಂದರೆ ಈ ಸೋರೆಕಾಯಿ ಜೊತೆನೇ ಈ ಪೊಟ್ಯಾಟೊವನ್ನು ಕೂಡ ನೀವು ಬೇಯಿಸ್ಕೊಳ್ಬೋದು. ನೀರು ಹಾಕುವಾಗ ನಿಮಗೆ ಯಾವ ಗ್ರೇವಿಗೆ ಬೇಕು ಅಂದರೆ ಸ್ವಲ್ಪ ನೀರು ಥರ ಬೇಕಾ ಅಥವಾ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಬೇಕು ಅಂತಿದ್ರೆ ನೀವು ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಇದು ಕರೆಕ್ಟ್ ಆಗುತ್ತೆ. ಬೇಯುವಾಗ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ. ಸೋರೆಕಾಯಲ್ಲಿ ಬೇಗನೆ ಬೇಯುತ್ತೆ. ಇದನ್ನೊಂದು 10 ನಿಮಿಷ ಹಾಗೇನೆ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇವಾಗ 10 ನಿಮಿಷ ಆಗಿದೆ. ಸೋರೆಕಾಯಿ ಹಾಗೂ ಆಲೂಗಡ್ಡೆ ಕೂಡ ಚೆನ್ನಾಗೇ ಬೆಂದಿದೆ. ನೋಡ್ಬೋದು ನೀವಿಲ್ಲಿ ಅರ್ಧ ಕಪ್ ನೀರು ಕೂಡ ಕರೆಕ್ಟಾಗಿದೆ ಇಟ್ಟಿರುವಂಥದ್ದು. ನೋಡಿ ಚೆನ್ನಾಗಿ ಆಲೂಗಡ್ಡೆ ಹಾಗೂ ಸೋರೆಕಾಯಿ ಬೆಂದಿದೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ನೀವು ಇದನ್ನು ಬೇಯಿಸುವಾಗ ಮೀಡಿಯಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಒಮ್ಮೆಲೆ ಹೈ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬಾರ್ದು. ಒಮ್ಮೆಲೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಇದು ಬೇಗ ಸಿದು ಹೋಗ್ಬೋದು. ಲೋ ಟು ಮೀಡಿಯಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಮಸಾಲ ಸಬ್ಜಿ ರೆಡಿಯಾಗಿದೆ. ಸೋರೆಕಾಯಿ ಹಾಗೂ ಆಲೂಗಡ್ಡೆ ಮಸಾಲ ಸಬ್ಜಿ ರೆಡಿಯಾಗಿದೆ. ಹಾಗಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಫೈನಲ್ ಆಗಿ ಸ್ವಲ್ಪ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದರಿಂದ ನಿಮಗೆ ಸೋರೆಕಾಯಿ ಆಲೂಗಡ್ಡೆ ಸಬ್ಜಿ ಇನ್ನೂ ಕೂಡ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಬೆರಳು ಚೀಪುವಷ್ಟು ರುಚಿ ಆಲೂಗಡ್ಡೆ ಸೋರೆಕಾಯಿ ಮಸಾಲ ಸಬ್ಜಿ ರೆಡಿಯಾಗುತ್ತೆ. ಫ್ರೆಂಡ್ಸ್, ಇವತ್ತು ಸೋರೆಕಾಯಿ ಮತ್ತು ಆಲೂಗಡ್ಡೆಯಿಂದ ತುಂಬ ರುಚಿಯಾದ ಸಬ್ಜಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದು ಅನ್ನ ಚಪಾತಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್. ತುಂಬ ಸುಲಭವಾಗಿ ಮಾಡಬಹುದು. ಹಾಗಾದರೆ ಈ ರೆಸಿಪಿಯನ್ನು ಕೊನೆಯವರೆಗೂ ನೋಡಿದ್ರಲ್ಲ, ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಖಂಡಿತವಾಗಿಯೂ ಇಷ್ಟವಾಗುತ್ತದೆ. ಸುಲಭವಾಗಿ ಮಾಡಬಹುದಾದ ಈ ಪಲ್ಯ ಎಲ್ಲರ ಅಚ್ಚುಮೆಚ್ಚಿನ ತಿಂಡಿ. ಪ್ರತಿದಿನ ಡಿನ್ನರ್ಗೆ ಏನು ಮಾಡೋದು ಎಂಬ ಪ್ರಶ್ನೆ ಹಲವರನ್ನು ಕಾಡುತ್ತದೆ. ಅದರಲ್ಲೂ ರೊಟ್ಟಿ ಅಥವಾ ಪರೋಟದ ಜೊತೆಗೆ ಆರೋಗ್ಯಕರ ಹಾಗೂ ಸುವಾಸನಾ ಭರಿತ ಪಲ್ಯ ಬೇಕು ಎಂದಾಗ ಸೋರೆಕಾಯಿ ಆಲೂಗಡ್ಡೆ ಸಬ್ಜಿ ಒಂದು ಪರ್ಫೆಕ್ಟ್ ಆಯ್ಕೆ. ಇದು ಕೆಲವರ ಬಾಯಿ ರುಚಿ ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಗೂ ತುಂಬಾ ಸಹಕಾರಿ. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆದ ರುಚಿಯಾದ ಮಸಾಲ ಸಬ್ಜಿನ ಹೇಗೆ ಮಾಡಬಹುದು ಅಂತ. ತುಂಬ ಸಿಂಪಲ್ ಹಾಗೂ ಸುಲಭವಾಗಿ ಮಾಡುವಂಥ ರೆಸಿಪಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.